ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ನಾವು ಪಂಚ ವಿಷಯಗಳು ಅಂತ ಕರಿತೀವಿ. ಮನಸ್ಸು ಯಾವಾಗಲೂ ಇಂದ್ರಿಯಗಳ ಮೂಲಕ ಈ ವಿಷಯಗಳ ಕಡೆಗೆ ಹಾತೊರಿತಾನೇ ಇರ್ತದೆ. ಇವುಗಳಿಂದ ಮುಕ್ತನಾಗಬೇಕು ಅಂತ ಮನುಷ್ಯ ಎಷ್ಟು ಪ್ರಯತ್ನ ಮಾಡ್ತಾನೆ. ಆದರೆ ಇವನು ಬಿಡಬೇಕು ಅಂದ್ರೂ ಕೂಡ ಅವು ಇವನನ್ನು ಬಿಡಲಾರದಷ್ಟು ಆಕರ್ಷಣೆ ಅವುಗಳಲ್ಲಿ ತುಂಬಿಕೊಂಡಿರ್ತದೆ. ಅಂತೆಯೇ ಶರಣರು ಕೂಡ ವಿಷಯವೆಂಬ ಹಸುರನೆನ್ನ ಮುಂದೆ ಹೊಸದಿರಯ್ಯ, ಪಶುವೇನು ಬಲ್ಲುದು ಹಸುರೆಂದೆಳೆಸೋದು. ಬಸವಣ್ಣವರಂತೂ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ. ನಿಮ್ಮ ವಿಷಯವಲ್ಲದೆ ಬೇರೆ ವಿಷಯ ಕೆಳೆಸದಂತಿರಿಸು ಕೂಡಲ ಸಂಗಮ ದೇವ. ಅಂದರೆ ನನ್ನಷ್ಟಕ್ಕೆ ನಾನು ಈ ಸೆಳೆತದಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಶರಣರು ಕೂಡ ದೇವರನ್ನು ಮೊರೆ ಹೋಗ್ತಿದ್ದಾರೆ. ಅಂದರೆ ಆ ಸೆಳೆತದ ಪ್ರಭಾವ ಎಷ್ಟಿರಬೇಕು ಅನ್ನೋದನ್ನು ನಾವು ಊಹಿಸಬಹುದು. ಈ ಭೌತಿಕವಾದ ವಿಷಯ ವಸ್ತುಗಳ ಆಕರ್ಷಣೆಯೇ ಮನುಷ್ಯನ ಎಲ್ಲ ರೀತಿಯಾದ ಬಂಧನಗಳಿಗೆ ಮೂಲ ಕಾರಣ. ಈ ಸೆಳೆತದಿಂದಲೇ ಎಂತಿಂಥ ಜ್ಞಾನಿಗಳು, ಎಂತಿಂಥ ಯೋಗಿಗಳು, ಎಂತಿಂಥ ತ್ಯಾಗಿಗಳೂ ಕೂಡ ಒಮ್ಮೊಮ್ಮೆ ಮಾರ್ಗದಿಂದ ವಂಚಿತರಾಗಿ ದಾರಿ ತಪ್ಪಿರುವಂಥ ಪ್ರಸಂಗಗಳನ್ನು ನಾವು ನೋಡ್ತೇವೆ. ದೊಡ್ಡವರಾದವರೂ ಕೂಡ ಇವುಗಳಿಂದ ಎಚ್ಚರಿರಬೇಕು. ಇವುಗಳನ್ನು ವಿಶೇಷವಾದ ಸಾಧನೆಯ ಮೂಲಕ ಮೆಟ್ಟಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗೇ ಜಗದ್ಗುರು ರೇಣುಕ ಭಗವತ್ಪಾದರು ಗುರುಗಳ ಲಕ್ಷಣವನ್ನು ಹೇಳೋ ಕಾಲಕ್ಕೆ ಉಪೈತಿ ಲೋಕವಿಖ್ಯಾತಂ ಅಂತ ಹೇಳಿ ಮೊದಲನೆಯ ಲಕ್ಷಣವನ್ನು ಹೇಳಿ ಲೋಭ ಮೋಹ ವಿವರ್ಜಿತಂ, ಎರಡನೇ ಲಕ್ಷಣ ಹೇಳ್ತಾರೆ. ಗುರುವಾದವನು ಲೋಭ ಮತ್ತು ಮೋಹಗಳಿಂದ ವಿರಹಿತನಾಗಿರಬೇಕು, ಅವುಗಳಿಂದ ಬಿಡುಗಡೆ ಹೊಂದಿದವನಾಗಿರಬೇಕು, ಅವು ನಮ್ಮನ್ನು ಆವರಿಸದಂತೆ ನೋಡಿಕೊಂಡವನಾಗಿರಬೇಕು. ಲೋಭ ಅಂದ್ರೆ ಏನು? ಆಸೆ. ಮೋಹ ಅಂದ್ರೆ ಲೋಭ ಅಂದ್ರೆ ಆಸೆ, ಮೋಹ ಅಂದ್ರೆ ನಿಮಗೆ ತಿಳಿಯುವ ಭಾಷೆಯಲ್ಲಿ ಹೇಳೋದಾದರೆ ಇಲ್ಲದನ್ನು ಬೇಕು ಅಂತ ಬಯಸೋದು ಲೋಭ, ಇದ್ದದ್ದು ನಮ್ಮಿಂದ ಎಂದೂ ದೂರ ಆಗಬಾರ್ದು ಅಂತ ಗಟ್ಟಿಯಂಗೆ ಹಿಡ್ಕೊಂಡಿಟ್ಟುಕೊಂಡಿರೋದು ಮೋಹ. ನಮ್ಮ ಹತ್ರ ಒಂದು ವಸ್ತು ಇಲ್ಲ, ಅದನ್ನು ಬೇಕು ಅಂತ ಬಯಸೋದು ಆಸೆ, ಲೋಭ. ನಮ್ಮ ಹತ್ರ ಒಂದು ವಸ್ತು ಇದೆ, ದೇವರು ನಮಗೆ ಕೊಟ್ಟಾನ, ಕೊಟ್ಟಿರುವಂಥ ವಸ್ತುವನ್ನು ಇದು ಎಂದೂ ನನ್ನಿಂದ ದೂರ ಆಗಬಾರ್ದು, ಇದರೊಳಗೆ ಎಳ್ಳಷ್ಟು ಖರ್ಚಾಗಬಾರ್ದು, ಇದು ಎಷ್ಟೈತೋ ಇಷ್ಟ ಇರಬೇಕು, ವರ್ಷಕ್ಕೆ ವರ್ಷ ಇದು ಹೆಚ್ಚಾಕೋತ ಹೋಗಬೇಕು ಅಂತ ಹೇಳಿ ಗಟ್ಟಿ ಹಂಗೆ ಅದನ್ನೇನು ಇಟ್ಕೊಂಡಿರ್ತೀವಲ್ಲ ಕಪಿಮುಷ್ಟಿಯಿಂದ,
ಅದಕ್ಕೆ ಮೋಹ ಅಂತ ಕರೀತಾರೆ. ಮೋಹ ಅಂತ ಕರೀತಾರೆ. ಗುರುವಾದವನಲ್ಲಿ ಈ ಲೋಭನೂ ಇರಬಾರ್ದು, ಆಮೇಲೆ ಮೋಹವೂ ಇರಬಾರ್ದು. ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾದರೆ ಬಂಧನಕ್ಕೆ ಕಾರಣ ಯಾವುದು ಅಂದರೆ ವಸ್ತುಗಳಲ್ಲಿರುವ ಆಕರ್ಷಣೆ ಎಲ್ಲ. ಆ ವಸ್ತುಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಆಸೆಯೇ ಬಂಧನಕ್ಕೆ ಕಾರಣ. ಆಸೆಯೇ ಬಂಧನಕ್ಕೆ ಕಾರಣ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ. ಯಾವುದು ಮಾಯೆ? ಮನದ ಮುಂದಣ ಆಸೆಯೇ ಮಹಾಮಾಯ ಕಾಣ ಗುಹೇಶ್ವರ. ಮಹಾಮಾಯ ಕಾಣ ಗುಹೇಶ್ವರ. ಮನಸ್ಸಿನೊಳಗೆ ಆಸೆ ಇತ್ತು ಅಂದರೆ ಮಾತ್ರ ಅದು ನಮ್ಮನ್ನು ಮಾಯೆಯಂತೆ ಕಾಡ್ತದೆ. ಬೇಕು ಅಂತ ನಾವು ಅದರಿಂದ ಓಡ್ತೀವಿ. ಒಂದು ವಸ್ತುವನ್ನು ನೋಡೋದು ತಪ್ಪಲ್ಲ. ಕ್ಯಾಮ್ರಾ ನೋಡಂಗಿಲ್ಲ. ದಾರಿ ಒಳಗೆ ಒಂದು ಕಾರ್ ಹೋಗ್ತಿರ್ತದೆ. ಹೋಗುವ ಕಾರನ್ನು ನೀವು ನೋಡ್ತೀರಿ, ಕ್ಯಾಮ್ರಾನು ನೋಡ್ತದೆ. ಕ್ಯಾಮ್ರಾಕ್ಕೂ ಕಣ್ಣದಾವ, ನಿಮಗೂ ಕಣ್ಣದಾವ. ನಿಮ್ಮ ಕಣ್ಣು ಮೂಲಕ ನೀವು ನೋಡ್ತೀರಿ, ಕ್ಯಾಮ್ರಾನು ನೋಡ್ತದೆ. ಅಷ್ಟೇ ಅಲ್ಲ, ನೀವು ಕಣ್ಣಿನೊಳಗೆ ಹೆಂಗೆ ಫೋಟೋ ತಕ್ಕೊಳ್ತೀರೋ ಕ್ಯಾಮ್ರಾನು ಫೋಟೋ ತಕ್ಕೊಳ್ತದೆ. ಆದ್ರೆ ಆ ಕಾರು ಖರೀದಿ ಮಾಡ್ಲಿಕ್ಕೆ ಹೋಗಂಗಿಲ್ಲ ಕ್ಯಾಮ್ರಾ. ಯಾಕೆ? ಆಸೆ ಇಲ್ಲ. ಮಾಯೆ ಯಾವುದು? ಆಸೆಯೇ ಮಹಾಮಾಯೆ. ಎಲ್ಲಿಯವರೆಗೆ ಮನಸ್ಸಿನೊಳಗೆ ಕಾಮನೆಗಳು ಇರ್ತಾವೋ ಅಲ್ಲಿಯವರೆಗೆ ಮನುಷ್ಯ ವಸ್ತುಗಳ ಕಣ್ಣು ಮುಂದೆ ಇರಲಿ ಇಲ್ಲದೇ ಇರಲಿ ತನ್ನ ಕಲ್ಪನೆಗಳ ಮೂಲಕನೇ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತಾನೆ. ಬಂಧನದಲ್ಲಿ ಸಿಕ್ಕಾಕ್ಕೊಳ್ತಾನೆ. ಅದಕ್ಕಾಗಿ ಈ ಆಸೆ ಅನ್ನೋದು ಗುರುವಾದವನಲ್ಲಿ ಇರಬಾರದು.